ಖಾಸಗಿ ಜಮೀನಿನ ರಸ್ತೆ ತೆರವಿಗೆ ಮುಂದಾದ ಅಧಿಕಾರಿಗಳು ಸಿಡಿದದ್ದ ಮಾಲೀಕ ಮಾತಿನ ಚಕಮಕಿ ಕರ್ತವ್ಯಕ್ಕೆ ಅಡ್ಡಿ ಹಿನ್ನೆಲೆ ಪೊಲೀಸರ ವಶಕ್ಕೆ ರೈತ ಎಸ್ಆರ್ ನಿಯಮಗಳನ್ನ ಗಾಳಿಗೆ ತುರಿದ ಅಧಿಕಾರಿಗಳು ಖಾಸಗಿ ಜಮೀನಿನ ರಸ್ತೆ ತೆರವಿಗೆ ಮುಂದಾದ ಹಿನ್ನೆಲೆ ಮಾಲೀಕ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಹುಣಸೂರು ತಾಲೂಕು ಬಿಳಿಕೆರೆ ಹೋಬಳಿ ಗೆರಸನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪದ ಹಿನ್ನೆಲೆ ಜಮೀನು ಮಾಲೀಕನನ್ನ ಪೊಲೀಸರು ವಶಕ್ಕೆ ಪಡೆದು ನಂತರ ಬಿಡುಗಡೆ ಮಾಡಿದ್ದಾರೆ. ಗ್ರಾಮ ನಕ್ಷೆಯಲ್ಲಿ ರಸ್ತೆ ಇಲ್ಲದಿದ್ರೂ ರೂಟಿ ಗತ ಹೆಸರಿನಲ್ಲಿ ತೆರವು ಮಾಡಲು ಬಂದ ಅಧಿಕಾರಿಗಳ ವಿರುದ್ಧ ಜಮೀನು ಮಾಲೀಕ ಚಲವರಾಜ್ ತಿರುಗಿ ಬಿದ್ದಾಗ ಪೊಲೀಸರು ಎಳೆದೊಯ್ದಿದ್ದಾರೆ. ಲಿಖಿತ ಆದೇಶವಿಲ್ಲದೆ ರೈತನ ಖಾಸಗಿ ಜಮೀನಿನಲ್ಲಿ ರೂಢಿಗತ ರಸ್ತೆ ಬಿಡಿಸಲು ಮುಂದಾದ ತಹಶೀಲ್ದಾರ್ ಕ್ರಮ ವಿವಾದಕ್ಕೆ ಕಾರಣವಾಗಿದೆ. ಗೆರಸನಹಳ್ಳಿ ಗ್ರಾಮದ ಸರ್ವೆ ನಂಬರ್ 67ರ ಜಮೀನು ಖಾಸಗಿ ಸ್ವತ್ತು. ಮಾಲೀಕರಾದ ಚಲವರಾಜ್ ಅವರು ತಮ್ಮ ಜಮೀನಿನಲ್ಲಿ ರೂಢಿಗತ ರಸ್ತೆಯನ್ನ ಮುಚ್ಚಿದ್ದಾರೆ ಎಂಬ ದೂರು ಬಂದಿದೆ. ಈ ಹಿನ್ನೆಲೆಯಲ್ಲಿ ಹುಣಸೂರು ತಹಶೀಲ್ದಾರ್ ಮಂಜುನಾಥ್ ಅವರು ಉಪ ತಹಶೀಲ್ದಾರ್ ಕಂದಾಯ ನಿರೀಕ್ಷಕ ಗ್ರಾಮ ಆಡಳಿತಾಧಿಕಾರಿ ಟಿ ವಿಜಯಕುಮಾರ್ ಹಾಗೂ ತಾಲೂಕಾ ಭೂಮಾಪಕರೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ರಸ್ತೆ ತೆರವು ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ. ಗ್ರಾಮ ನಕ್ಷೆ ಪಹಣಿ ಆಕಾರ ಬಂದಲ್ಲಿ ಸರ್ವೆ ನಂಬರ್ 67ರಲ್ಲಿ ಯಾವುದೇ ಸರ್ಕಾರಿ ರಸ್ತೆ ಕಾಲುದಾರಿ ನಮೂದಾಗಿಲ್ಲವೆಂದು ಚಲವರಾಜ್ ಆರೋಪವಾಗಿದೆ. ಕಂದಾಯ ಅಧಿಕಾರಿಗಳಿಗೆ ಗ್ರಾಮ ನಕ್ಷೆಯಲ್ಲಿರುವ ರಸ್ತೆಯನ್ನ ಮಾತ್ರ ತೆರವುಗೊಳಿಸಲು ಅಧಿಕಾರವಿದೆ. ಖಾಸಗಿ ಸ್ವತ್ತಿನ ರಸ್ತೆ ತೆರವುಗೊಳಿಸಲು ಯಾವುದೇ ನೋಟಿಸ್ ಲಿಖಿತ ಅಥವಾ ಆದೇಶ ಮಹಜರ್ ಮಾಡದೆ ಮೌಖಿಕವಾಗಿ ಒತ್ತಡ ಹೇರಲಾಗಿದೆ ಎಂದು ಚಲವರಾಜ್ ಕುಟುಂಬ ಆರೋಪಿಸಿದೆ. ಇದು ನನ್ನ ಹಿಡುವಳಿ ಜಮೀನು, ದಾಖಲೆ ಇಲ್ಲದೆ ರಸ್ತೆ ತೆರವು ಮಾಡಬೇಡಿ ಎಂದು ಪ್ರಶ್ನಿಸಿದ ಚಲವರಾಜ್ ಅವರ ಮೇಲೆ ಸರ್ಕಾರಿ ಕೆಲಸಕ್ಕೆ ಅಡ್ಡಿ ಎಂದು ಆರೋಪದಡಿ ಬಿಳಿಕೆರೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964ರ ಕಲಂ 67ರ ಪ್ರಕಾರ ಗ್ರಾಮ ನಕ್ಷೆಯಲ್ಲಿ ನಮೂದಾಗಿರುವ ಸರ್ಕಾರಿ ಜಾಗ ರಸ್ತೆಯನ್ನ ಮಾತ್ರ ತಹಶೀಲ್ದಾರ್ ತೆರವುಗೊಳಿಸಬಹುದು. ರೂಢಿಗತ ರಸ್ತೆ ಖಾಸಗಿ ವ್ಯಕ್ತಿಗಳ ನಡುವಿನ ವಿವಾದವಾಗಿದ್ದು ಅದನ್ನು ಸಾಬೀತುಪಡಿಸಿ ಸಿವಿಲ್ ನ್ಯಾಯಾಲಯದಿಂದ ಆದೇಶ ತರಬೇಕಾಗುತ್ತೆ. ತಹಶೀಲ್ದಾರ್ಗೆ ನೇರವಾಗಿ ಖಾಸಗಿ ಜಮೀನಿನಲ್ಲಿ ರಸ್ತೆ ಬಿಡಿಸುವ ಅಧಿಕಾರ ಇಲ್ಲ ಎಂದು ಚಲವರಾಜ್ ಆರೋಪಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಮಸೀಂ ಶರೀಫ್, ಎನ್ಕೆಎಸ್ ಟಿವಿ4 ಹುಣಸೂರು. ಇದು ಇಲ್ಲಿ ಬೇಸ್ ಆದ್ರೆ ಯಾರೋ ಜಮೀನು ಕೊಡ್ಲಿಲ್ಲ ಅನ್ನೋದು ಆ ಬೇಸ್ಗೆ ಜಮೀನು ಮಾಡ್ಕೊಂಡ್ರೆ ಆ ಉದ್ದೇಶದ ಮೇಲೆ ಯಾರು ಕತ್ತಿ ಮಸ್ತು ಯಾರು ಜಾಗ ಬೇಡ. ಸರಿ ಸರ್, ನಿಮ್ಮ ತೆಂಗಿನ ಮರಕ್ಕೂ ಸಿಗ್ತದಲ್ಲ. ನ್ಯಾಯಾಲಯ ಸಿವಿಲ್ ಕೋರ್ಟ್ 1 ತಿಂಗಳು ರಜಾ ಇದೆ. ಇದ್ರ ಮಧ್ಯದಲ್ಲಿ ಅಧಿಕಾರಿಗಳು ಹೋಗ್ಬಿಟ್ಟು ಅಲ್ಲಿ ಕಡ್ಡಿ ಎಲ್ಲಕ್ಕಾಗಲ್ಲ. ಈಗ ಕೇಳಿ ಕೋರ್ಟಿ ಮಾತ್ರ ಕರೆಕ್ಟಾಗಿ ಉದ್ದೇಶಪೂರ್ವಕ ಮಾಡಿದ್ರೆ ತಪ್ಪು. ಕೊನೆಯಿಂದ 10 ಕೊನೆವರೆಗೂ